ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೇರ್. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಮನಗನಾಳ ಗ್ರಾಮದಲ್ಲಿ PM ಆದರ್ಶ ಗ್ರಾಮ ಯೋಜನೆಯಡಿ ಕೈಗೊಂಡ ಕಾಮಗಾರಿಯು ಸಂಪೂರ್ಣ ಕಳಪೆಯಾಗಿದೆ. ರಸ್ತೆ ಮೇಲೆ ಚರಂಡಿ ನೀರಿನಲ್ಲಿಯೇ ಕುಳಿತು KRS ಪಕ್ಷದಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. 2021-22ನೇ ಸಾಲಿನ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆ ಅಡಿಯಲ್ಲಿ ಕೈಗೊಂಡಿರುವ ಕಾಮಗಾರಿಗಳು ಅತ್ಯಂತ ಕಳಪೆ ಗುಣಮಟ್ಟದಲ್ಲಿ ನಡೆದಿದೆ ಎಂದು ಆರೋಪಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ S. ನಿಜಲಿಂಗಪ್ಪ ಪೂಜಾರಿ ರಸ್ತೆ ಮೇಲೆ ಹರಿದ ಚರಂಡಿ ನೀರಿನಲ್ಲಿ ಕುಳಿತು ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು. PM ಆದರ್ಶ ಗ್ರಾಮ ಯೋಜನೆಯಡಿ ನಿರ್ಮಿಸಿದ CC ರಸ್ತೆ ಅವೈಜ್ಞಾನಿಕವಾಗಿದ್ದು, ಕಾಮಗಾರಿ ಆಗುತ್ತಿದ್ದಂತೆಯೇ ಚರಂಡಿ ನೀರು ರಸ್ತೆ ಮೇಲೆ ಬಂದು ನಿಲ್ಲುತ್ತಿದ್ದು, ಬಿಲ್ ತಡೆ ಹಿಡಿಯುವಂತೆ ಸಲ್ಲಿಸಿದ ದೂರಿಗೆ ಪ್ರತಿಯಾಗಿ ಸ್ಥಳಕ್ಕೆ ಬಂದ ಡಬಲಿಯವರ ಎದುರಿಗೆ ರಸ್ತೆ ಮೇಲೆ ಹರಿದು ಬಂದು ನಿಂತ ನೀರಿನಲ್ಲಿಯೇ ಕುಳಿತು ಪ್ರತಿಭಟನೆ ನಡೆಸಿದರು. ಕಾಮಗಾರಿ ಕಳಪೆಯಾಗಿದ್ದರಿಂದ ರಸ್ತೆ ಮೇಲೆ ಚರಂಡಿ ನೀರು ನಿಂತರೆ ರಸ್ತೆ ಉಳಿಯುವುದಾದರೂ ಹೇಗೆ ಎಂದು ಪ್ರಶ್ನೆ ಮಾಡಿದರು. ಕರ್ನಾಟಕ ಗ್ರಾಮೀಣ ಮೂಲಭೂತ ಅಭಿವೃದ್ಧಿ ನಿಗಮ ನಿಯಮಿತ ಜಿಲ್ಲಾ ಕಚೇರಿಯಿಂದ ಕಾಮಗಾರಿ ಪೂರ್ಣಗೊಳಿಸಲಾಗಿದೆ. ರಸ್ತೆ ಹದಗೆಟ್ಟಿರುವುದರಿಂದ ಸಾರ್ವಜನಿಕರಲ್ಲಿ ಆಕ್ರೋಶ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆಯಾಗುವ ಸಾಧ್ಯತೆ ಇದೆ. ಇದೆಲ್ಲವೂ ಆಗುವ ಮೊದಲೇ ಕಾಮಗಾರಿಯ ಬಿಲ್ ತಡೆ ಹಿಡಿಯಬೇಕು ಮತ್ತು ಸರಿಯಾದ ಕಾಮಗಾರಿಯನ್ನು ಸಂಬಂಧಪಟ್ಟವರಿಂದಲೇ ಮಾಡಿಸಬೇಕು ಎಂದು ಒತ್ತಾಯಿಸಿದರು. ಈ ವಿಷಯವನ್ನು ಅತ್ಯಂತ ತುರ್ತು ವಿಷಯವೆಂದು ಪರಿಗಣಿಸಿ ಈ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಸ್ವತಃ ಪರಿಶೀಲನೆ ನಡೆಸಿ ಸಂಬಂಧಿಸಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸ್ಥಳದಿಂದಲೇ ಮನವಿ ಪತ್ರ ರವಾನಿಸಿ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸ್ಥಳದಲ್ಲಿ KRIDL EE ನ್ಯಾಯವಾದಿ ಮಲ್ಲಿಕಾರ್ಜುನ ಮನಗನಾಳ್, KRS ಪಕ್ಷದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಚಾಂದ್ ಪಾಷಾ ಸೇರಿದಂತೆ ಗ್ರಾಮಸ್ಥರು ಕೂಡ ಇದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಹನುಮಂತ ದೊರೆ, ಶಹಾಪುರ್. ಧನಂಜಯ್ ಸರ್ ಅಂತೇಳಿ ಡಬಲಿ ಅವರವರ ಮತ್ತು ಅಸಿಸ್ಟೆಂಟ್ ಜೈ ಶಿವರಾಜ್ ಒಡೇಲು ಮತ್ತು ಹೊನ್ನಪ್ಪ ಜೈ ಅಂತೇಳಿ ಇಲ್ಲಿ ಕೆಲಸ ಮಾಡಿದವರು. ಇವ್ರು ಮೂವರು ಹೊಣೆಗಾರ ಆಗ್ತಾರೆ. ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಆಗ್ಬೇಕು ಅನ್ನೋದು ನಮ್ಮ ಆಗ್ರಹ. ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಪ್ರತಿಯೊಂದು ಅಲ್ಲಿ ಒಂದು ಅಕ್ಷರಾವಿಷ್ಕಾರ ಯೋಜನೆ ಅಡಿಯಲ್ಲಿ ಹಿಂಗೆ ಮತ್ತು ಆದರ್ಶ ಗ್ರಾಮನೂ ಹಿಂಗೆ ಒಂದು ಏನಾದ್ರೂ ಕಲ್ಯಾಣ ಕರ್ನಾಟಕ ವಿಶೇಷ ಅನುದಾನ ಬಂದದ. ಇವತ್ತು ಸರ್ಕಾರ ಸಂಸ್ಥೆ ಆಗಿ ಈ ಮಟ್ಟಕ್ಕೆ ಲೂಟ್ ಹೊಡೆಯಕತ್ತಾರ ಅಂದ್ಮೇಲೆ ಎಲ್ಲಿಂದ ಗ್ರಾಮಗಳ ಅಭಿವೃದ್ಧಿ ಆಗಲು ಸಾಧ್ಯ? ಇವತ್ತು ಹೊನ್ನಪ್ಪ ಜೈ ಅವರು ಹೇಳ್ತಾರ ಇವೆಲ್ಲ ಡೊಂಬರಾಟ ಬಿಡ ಅಂತಾರ. ಡೊಂಬರಾಟ ನಾವು ಮಾಡ್ಲಕ್ ಬಂದಿಲ್ಲ, ನೀವು ಮಾಡ್ರಿ. ಇಲ್ಲಿ ನೆಟ್ಟಗ ಕೆಲಸ ಮಾಡಿದ್ರೆ ನಾವ್ ಯಾಕೆ ಇಲ್ಲಿ ಸಮಸ್ಯೆ ಉದ್ಭವ ಆಗ್ತೈತೆ? ನೀರಲ್ಲಿ ನಿಂದಿರ್ತೈತೆ, ಈ ನೀರಿನಲ್ಲಿ ನಾವೆಲ್ಲ ಕುಂದಿರ್ತೀವಿ. ಇಂತಹ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಉನ್ನತ ತನಿಖೆ ಆಗ್ಬೇಕು, ಕಾನೂನು ಕ್ರಮ ಆಗ್ಬೇಕು, ಬಿಲ್ ತಡೆ ಹಿಡಬೇಕು. ಇಲ್ಲಿ ಭಾಗಿಯಾದಂತ ಎಲ್ಲ ಅಧಿಕಾರಿ ಮೇಲೆ ಸೂಕ್ತ ಕ್ರಮಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಆಗ್ರಹ ಪಡಿಸ್ಬೇಕೈತಿ. ಈಗೆಲ್ಲ ನೀವ್ ಇದು ಉಪ್ಪು ಮಾಡಿದ್ರೆ ಹೋಗ್ತಿತ್ತಲ್ಲ ಟೌನಿಗೆ. ನೀವ್ ಯಾವ ಸರ್ ತಾವು? ನಾನು ಅಲ್ಲ ಮತ್ತೆ ದೇಶಿಗೆ ಬಂದ್ ಮಾಡ್ಬೇಕಾಯ್ತಲ್ಲ. ಇದು ವೈಜ್ಞಾನಿಕ ಅಲ್ಲ, ಅವೈಜ್ಞಾನಿಕ ಕಾಮಗಾರಿ ಇದು. ಮಾಡಿ ಎಷ್ಟು ದಿನ ಐತ್ರಿ? ಮಾಡಿ ಎಷ್ಟು ದಿನ ಆಯ್ತು? 3 ತಿಂಗಳು ಆಯ್ತಾ? ಅದು ನೀರ್ ಎಲ್ಕೆ ನಿಂದಿರ್ಬೇಕು ಇಲ್ಲಿ? ನೀರ್ ಎಲ್ಕೆ ನಿಂದಿರ್ಬೇಕು ಈ ಜಾಗದಾಗ? ಅಲ್ಲ ಇದು ಇಲ್ಲಿ ಸಿಸಿ ರೋಡ್ ಮಾಡ್ರಲ್ಲ, ಇಲ್ಲಿ ಎದಕ್ಕೆ ನೀರ್ ನಿಂದಿರ್ಬೇಕು? ನೀವು ಎಂತ ಸಿಸಿ ರೋಡ್ ಮಾಡ್ರಿ?